ಹುಲ್ಲಿನ ಎಣ್ಣೆ ಹೊಡಿಗತ್ತೀರಿ, ದಯವಿಟ್ಟು ಆ ಹುಲ್ಲಿನ ಎಣ್ಣೆ ಬಿಡ್ರಿ. ಎದಕ್ಕೆ ಹುಲ್ಲಿನ ಎಣ್ಣೆ ಬಿಡಬೇಕು ಅಂತಂದಾಗ ಒಂದ್ಸಲ ಹಳ್ಳಿಯಾಗ ಹೋಗಿದ್ದೆ, ಬಸವ ಕನ್ನಡದಾಗ ಒಬ್ಬ ಹಳ್ಳಿಯಾಗ ಕೂತಾಗ ಬೆಣವಾಗಂದ್ರು ಹಿಂದಕ್ಕೆ ಕೂತ್ಕೊಂಡು ಬದುಕಿದಾವ ತಮ್ಮ ಅಂತೇಳಿ. ಕೂತ್ಕೊಂಡು ಬದುಕ್ಯಾರ ತಂದಾಗ ವಿಚಾರ ಮಾಡ್ದ ಅಂತಾವ್ 200 ಹುಳುಗಳು, ಕರ್ಕಿ ಹೇಳ್ತೀರಿ, ಕುಕ್ ಹೇಳ್ತೀರಿ, ಅಣ್ಣಿ ಸೊಪ್ಪು ಅಂತೀರಿ, ಏನೇನ್ ಹೇಳ್ತಿರಲ್ಲ, ನೆಗ್ಗಿ ಮುಳ್ಳ ನೆರಗಿ ಎಲ್ಲನೂ ಪಲ್ಯ ಮಾಡಿ ಊಟ ಮಾಡ್ಬೋದು. ಅದ್ರೊಳಗೆ ಒಂದು ಕರ್ಕಿ ಹೇಳ್ಬೇಕಾದ್ರ ಹುಲಿ ಎಂದು ಹುಲ್ ತಿನ್ನಲ್ರಿ, ಆದ್ರೆ ಹುಲಿಗೆ ಎಂದು ಹೊಟ್ಟಿ ಕಡಿತದ, ಯಾವಾಗ ಆರಾಮ ಇರಲ್ಲ ಅವಾಗ ಅದು ಕರ್ಕಿ ತಿತ್ತವ. ಅದಕ್ಕೆ ಇದು ಕುತ್ತವ್ರು ಎಲ್ಲರೂ ಇದ್ರೆ, ಕುರ್ಚಿನ ಕುತ್ತವ್ರು ಆಲ್ಮೋಸ್ಟ್ ಎಲ್ಲ ಕೈಕಾಲು ಬಂದಿದ್ದವ್ರು ಯಾರೇ ಇದ್ರ ದಯವಿಟ್ಟು ನೀವು ಹೊಲದಾಗಿರಂತ ಕರ್ಕಿ ಹುಲ್ಲು ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಆಯುರ್ವೇದ ಒಳಗೆ ಹೇಳ್ತದ ಕರ್ಕಿಗೆ ಭೂಲೋಕದ ಸಂಜೀವಿನಿ ಅಂತೆ. ಅದಕ್ಕೆ ಇಂಥವ್ ಎಣ್ಣೆ ಹೊಡ್ರಿ. ಯಾವಾಗ ಎಣ್ಣೆ ಹೊಡೆಯೋದು ಬಿಡ್ತೀವಿ, ಇವತ್ತಿನ ನಿಮ್ ಸಮಸ್ಯೆ ಏನವಲ್ಲ, ಮಂಗ್ಯಾನ್ ಕಾಟ, ಹಂದಿ ಕಾಟ ಅಂತ ಗಿಡ ಕಡಿಗತ್ತಿರಲ್ಲ, ಆ ಮಂಗ್ಯಾನ್ ಕಾಟ, ಹಂದಿ ಕಾಟ ಎಲ್ಲ ಕಡಿಮೆ ಆಗ್ತಾವ. ಒಂದು ಪಿಂಪ್ಲಾಂತ್ರ ತೂರದರಿ, ಆ ಊರಾಗ ಒಬ್ಬ ಪಂಚಾಯತ್ ಮೆಂಬರ್ ಮಗಳು ಸಾಯ್ತಾಳ, ವಯಸ್ಸು ಉಸಿರಾಡ ಗಾಳಿ ಕಡಿಮೆ ಆಗಿ ಆಕ್ಸಿಜನ್ ಸಿಗಲ್ದಕ್ ಮಗಳು ಸಾಯ್ತಾಳ. ಅವತ್ತಿನ ದಿವಸ ಅವ ವಿಚಾರ ಮಾಡ್ತಾನ, ನಮ್ಮ ಊರಾಗ ಮುಂದೆ ಎಂದೂ ಉಸಿರಾಡ ಗಾಳಿ ಇರಲ್ದೆ ಜನ ಸಾಯ್ಬಾರ್ದು ಅಂತೇಳಿ. ಅವತ್ತಿನ ದಿವಸ ಅವ್ರು ಡಿಸೈಡ್ ಮಾಡ್ತಾರೆ ಏನಂತೇಳಿ, ಆ ಊರಾಗ ಒಬ್ಬ ಕೂಸು ಹುಟ್ಟಿದಾಗ 111 ಗಿಡ ಹಚ್ಬೇಕಂತೇಳಿ. ಇವತ್ತಿನ ದಿವಸ ಊರ್ ತುಂಬಾ ಗಿಡಗಳು ಅದಾವ, ಆ ಊರ್ ತುಂಬಾ ಗಿಡಗಳು ಅದಾವ, ಇವತ್ತು ಆಕ್ಸಿಜನ್ ಹೆಚ್ಚಿಗೆ ಅದ, ಮಂಗ್ಯಗಳು, ಹಕ್ಕಿಗಳು ಎಲ್ಲ ಅದಾವ, ಸಮೃದ್ಧವಾಗಿ ಬೆಳೆದ. ಒಬ್ಬ ಪಂಚಾಯತ್ ಮೆಂಬರ್ ಆ ಊರ್ ಬದಲಿ ಮಾಡ್ಬೋದಾಗಿತ್ತಂದ್ರ ನೀವೆಲ್ಲರೂ ಕೂತರು ಡಿಸೈಡ್ ಮಾಡ್ರಿ ಊರಿಗೆ ಏನ್ ಮಾಡ್ಬೋದು ಎಂಬ ವಿಚಾರ ಮಾಡಿ ನಮಸ್ಕರಿಸುತ್ತಾ. ಇದೊಂದು ವಿನೂತನ ಕಾರ್ಯಕ್ರಮ. ಏನಾಗ್ತದ ಅಂದ್ರ ಈ ಧಾರ್ಮಿಕ ಇದ್ರೊಳಗ ಕೃಷಿ ಹೆಂಗದಂದ್ರೆ ಅಡ್ವರ್ಟೈಸ್ ಆದಂಗ ಆಗ್ತದೆ. ಇಷ್ಟೊತ್ತೆಲ್ಲ ನಾವು ಪಿಕ್ಚರ್ ನೋಡೋದು ಶುರು ಮಾಡಿದ್ವಿ, ಈಗ ನಾವು ಕೃಷಿ ಹೇಳ್ಬೇಕಾದ್ರೆ ಇದು ಅಡ್ವರ್ಟೈಸ್ ಇದ್ದಂಗೆ. ಆದ್ರೆ ಬಿ ಕೊಟ್ಟಂತ 10 ನಿಮಿಷನಾಗ ಇದಕ್ಕೆ ಜಸ್ಟಿಫಿಕೇಶನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಒಂದೇ ಏನಾಗಿದೆ ಅಂದ್ರೆ ಕೃಷಿಕರು ಭಾರತದ ಬೆನ್ನೆಲುಬು ಕೃಷಿಕ ಅಂತ ಅನ್ಕೋತೀವಿ, ಆದ್ರೆ ಕೃಷಿಕನ ಬೆನ್ನೆಲುಬೆ ಮುರಿದವ್. ಇಂಥ ಪರಿಸ್ಥಿತಿ ಒಳಗೆ ಇವತ್ತು ಬಹಳ ಅವಶ್ಯಕತೆ ಅದ ನಾವ್ ಏನ್ ಮಾಡ್ಬೇಕು ಅಂತೇಳಿ. ಅದಕ್ಕೆ ನಾವು ಏನದಪ್ಪ ಅಂತಂದ್ರ ಕಳೆದ 70 ವರ್ಷದಿಂದ ಮೊದ್ಲಿನ ವಿಚಾರ ಮಾಡಿದಾಗ ಭಾರತ ಸ್ವತಂತ್ರ ಪೂರ್ವದಾಗ ನಾವೇನಂದ್ರೆ ಪ್ರತಿ ಹಳ್ಳಿಗಳು ಸ್ವಾವಲಂಬಿ ಆಗಿದ್ದು. ಅಂದ್ರೆ ನಮ್ ಊರಾಗ ಏನೇನ್ ಬೇಕು ನಮಗ್ ಸಿಕ್ತಿತ್ತು. ಯಾವಾಗ ನಾವು ಸ್ವಾತಂತ್ರ್ಯ ಸಿಕ್ತು ನಾವೆಲ್ಲವೂ ಗುಲಾಮರಾಗಿದ್ವು. ಎದಕ್ಕೂ ಗುಲಾಮರಾಗಿದ್ವಿ ಅಂದ್ರೆ ಸ್ವಲ್ಪ ಕೃಷಿ ಒಳಗೆ ಸ್ವಲ್ಪ ಮಾಡ್ಕೊಂಡಿವಿ. ಬದಲಾವಣೆ ಏನ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ಕೆಮಿಕಲ್ಸ್ ಆಧಾರಿತ ಯೂರಿಯಾ, DAP ಎಲ್ಲ ಬಳಸಲಿತ್ತಿಲ್ಲ, ಅದು ಶುರು ಮಾಡ್ತೀವಿ. ಈಗ ಪುರಾಣ ಹೇಳಿದ್ರೆ ಆಕಳ ಬಗ್ಗೆ ಮಹತ್ವ, ಆಕಳ ಕಸಾಯಕನಿ ಕಳ್ಸಕತ್ತೀವಿ. ಅದಕ್ಕೆ ಈ ಕಳೆದ ಒಂದು 10-12 ವರ್ಷದಿಂದ ಬಹಳ ಕೆಲಸ ನಡೆದ. ಅದಕ್ಕೆ ದಯವಿಟ್ಟು ಏನದಪ್ಪ ಅಂತಂದ್ರೆ ಆಕಳ ಬಗ್ಗೆ ನಾವು ಬಹಳ ತಿಳ್ಕೊಂಡು ಮಾತಾಡ್ಬೇಕಾಗ್ತದ, ಆಮೇಲೆ ಗಿಡಗಳು ಹಚ್ಬೇಕಾಗ್ತದೆ. ಅದಕ್ಕೆ ಒಂದೆರಡು ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ವಿಚಾರ ಮಾಡಕ್ ಶುರು ಮಾಡಿದಾಗ ಎಲ್ಲರೂ ಹುಲ್ಲಿನ ಎಣ್ಣೆ ಹೊಡಿಗತ್ತಿದ್ರಿ. ಯಾಕೆ ತಾಂತ್ರಿಕತೆ ಹೇಳಕ್ ಹೋಗಲ್ಲ, ಯಾವಾಗ ಬೆಳಿಬೇಕು ಅದೆಲ್ಲ ಇವತ್ತಿನ ವಿಚಾರ ಅಲ್ಲ. ಯಾಕೆ 10 ನಿಮಿಷ ಹೇಳ್ಬೇಕಂತಂದಾಗ ಏನಾಗ್ತದ, ಒಂದೇದು ಹುಲ್ಲಿನ ಎಣ್ಣೆ ಹೊಡಿಗತ್ತೀರಿ, ದಯವಿಟ್ಟು ಆ ಹುಲ್ಲಿನ ಎಣ್ಣೆ ಬಿಡ್ರಿ. ಎದಕ್ಕೆ ಹುಲ್ಲಿನ ಎಣ್ಣೆ ಬಿಡಬೇಕು ಅಂತಂದಾಗ ಒಂದ್ಸಲ ಹಳ್ಳಿಯಾಗ ಹೋಗಿದ್ದೆ, ಬಸವ ಕನ್ನಡದಾಗ ಒಬ್ಬ ಹಳ್ಳಿಯಾಗ ಕೂತಾಗ ಬೆಣವಾಗಂದ್ರು ಹಿಂದಕ್ಕೆ ಕೂತ್ಕೊಂಡು ಬದುಕಿದಾವ ತಮ್ಮ ಅಂತೇಳಿ. ಕೂತ್ಕೊಂಡು ಬದುಕ್ಯಾರ ತಂದಾಗ ವಿಚಾರ ಮಾಡ್ದ ಅಂತಾವ್ 200 ಹುಳುಗಳು, ಕರ್ಕಿ ಹೇಳ್ತೀರಿ, ಕುಕ್ ಹೇಳ್ತೀರಿ, ಅಣ್ಣಿ ಸೊಪ್ಪು ಅಂತೀರಿ, ಏನೇನ್ ಹೇಳ್ತಿರಲ್ಲ, ನೆಗ್ಗಿ ಮುಳ್ಳ ನೆರಗಿ ಎಲ್ಲನೂ ಪಲ್ಯ ಮಾಡಿ ಊಟ ಮಾಡ್ಬೋದು. ಅದ್ರೊಳಗೆ ಒಂದು ಕರ್ಕಿ ಹೇಳ್ಬೇಕಾದ್ರ ಹುಲಿ ಎಂದು ಹುಲ್ ತಿನ್ನಲ್ರಿ, ಆದ್ರೆ ಹುಲಿಗೆ ಎಂದು ಹೊಟ್ಟಿ ಕಡಿತದ, ಯಾವಾಗ ಆರಾಮ ಇರಲ್ಲ ಅವಾಗ ಅದು ಕರ್ಕಿ ತಿತ್ತವ. ಅದಕ್ಕೆ ಇದು ಕುತ್ತವ್ರು ಎಲ್ಲರೂ ಇದ್ರೆ, ಕುರ್ಚಿನ ಕುತ್ತವ್ರು ಆಲ್ಮೋಸ್ಟ್ ಎಲ್ಲ ಕೈಕಾಲು ಬಂದಿದ್ದವ್ರು ಯಾರೇ ಇದ್ರ ದಯವಿಟ್ಟು ನೀವು ಹೊಲದಾಗಿರಂತ ಕರ್ಕಿ ಹುಲ್ಲು ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಆಯುರ್ವೇದ ಒಳಗೆ ಹೇಳ್ತದ ಕರ್ಕಿಗೆ ಭೂಲೋಕದ ಸಂಜೀವಿನಿ ಅಂತೆ. ಅದಕ್ಕೆ ಇಂಥವ್ ಎಣ್ಣೆ ಹೊಡ್ರಿ. ಯಾವಾಗ ಎಣ್ಣೆ ಹೊಡೆಯೋದು ಬಿಡ್ತೀವಿ, ಇವತ್ತಿನ ನಿಮ್ ಸಮಸ್ಯೆ ಏನವಲ್ಲ, ಮಂಗ್ಯಾನ್ ಕಾಟ, ಹಂದಿ ಕಾಟ ಅಂತ ಗಿಡ ಕಡಿಗತ್ತಿರಲ್ಲ, ಆ ಮಂಗ್ಯಾನ್ ಕಾಟ, ಹಂದಿ ಕಾಟ ಎಲ್ಲ ಕಡಿಮೆ ಆಗ್ತಾವ. ಅದೇನ್ರಿ ಹುಲ್ಲಿನ ಎಣ್ಣೆಗೆ ಗೊಬ್ಬರಕ್ಕ ಇದಕ್ಕೆ ಏನ್ ಸಂಬಂಧ ಅಂತೇಳಿ. ಯಾವಾಗ ನಾವು ಹುಲ್ಲಿನ ಎಣ್ಣೆ ಹೊಡಿಕ್ ಶುರು ಮಾಡ್ತೀವಿ ಹುಳುಗಳು ಹೆಚ್ಚಿಗೆ ಆಗ್ತಾವ. ಯಾವಾಗ ಹುಳುಗಳು ಹೆಚ್ಚಿಗೆ ಆಗ್ತಾವ ಹುಳದ ಎಣ್ಣೆ ಹೊಡಿಕ್ ಶುರು ಮಾಡ್ತೀವಿ. ಯಾವಾಗ ಹುಳದ ಎಣ್ಣೆ ಹೊಡಿಕ್ ಶುರು ಮಾಡ್ತೀವಿ ಹಕ್ಕಿಗಳು ಸಾಯ್ತಾವ. ಹಕ್ಕಿಗಳು ಸತ್ತಾಗ ಏನಾಗ್ತದ, ಮಂಗ್ಯಾನ್ ಪಾಪ್ಯುಲೇಷನ್, ಹಂದಿ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತದ. ಇದ್ರ ವಿಜ್ಞಾನ ಹೇಳ್ಬೇಕಂದ್ರೆ ಬಹಳ ಟೈಮ್ ತಗೋತದೆ, ಬಟ್ ಅರ್ಥ ಮಾಡ್ಕೋಕ್ ಪ್ರಯತ್ನ ಮಾಡ್ರಿ. ಹುಲ್ಲಿನ ಎಣ್ಣೆ ಹುಳದ ಎಣ್ಣೆ ಬಿಡ್ರಿ ಅಂತ. ಅದಕ್ಕೆ ಸಾವಯವ ಕೃಷಿ ಮಾಡ್ಬೇಕು. ಸಾವಯವ ಕೃಷಿ ಮಾಡ್ಬೇಕಾದ್ರೆ ಏನಾಗ್ತದ, ನಮಗೇನದಪ್ಪ ಅಂದ್ರೆ ಮನ್ಯಾಗ ಆಕಳ ಬೇಕಾಗ್ತದೆ. ಆಕಳ ತಗೊಂಡು ಏನ್ ಮಾಡ್ಬೇಕ್ರಿ, ಅವ್ರು ಹೇಳಿದ್ರು ಆಕಳ ಹಾಲು ನಾವು ಕುಡಿಯೋದಿರ್ಲಿಲ್ಲ. ನಮಗೇನು ಆಕಳ ಪೂಜೆ ಮಾಡ್ತೀರಿ, ಏನ್ ಪೂಜೆ ಮಾಡ್ತೀರಿ, ಪೂಜೆ ಮಾಡ್ಬೇಕಾದ್ರೆ ಹಿಂದಿನ ಕೆಚ್ಚಿ ಮ್ಯಾಗಿನ ಕೆಚ್ಚಿ ಪೂಜೆ ಮಾಡ್ತೀರಿ, ಕೆಳಗಿನ ಕೆಚ್ಚಿ ಪೂಜೆ ಮಾಡಲ್ಲ. ಸಪೋಸ್ ನಮ್ಗೆ ಆದಾಯದ ಮೂಲ ಆಕಳ ಹಾಲೇ ಆಗಿತ್ತು ಅಂದ್ರ ಕೆಳಗಿನ ಕೆಚ್ಚಿಗೆ ಇವತ್ತಿ ಹಚ್ತಿದ್ರಿ. ನೀವು ಯಾರು ಕೆಳಗಿನ ಕೆಚ್ಚಿ ನೆನ್ಪು ಮಾಡ್ಕೊರಿ, ಪೂಜೆ ಎಲ್ಲಿ ಮಾಡ್ತಿರ್ತೇಳಿ ಮ್ಯಾಗಿನ ಕೆಚ್ಚಿಗೆ ಪೂಜೆ ಮಾಡ್ತೀರಿ. ಮ್ಯಾಗಿನ ಕೆಚ್ಚಿಗೆ ಪೂಜೆ ಮಾಡೋದು ಎದಕ್ಕಂತಂದ್ರ ಗೋಮೂತ್ರ ಸಗಣಿ ಒಳಗೆ ಲಕ್ಷ್ಮಿ ಮತ್ತು ಧನ್ವಂತರಿ ಅದ ಅಂತೇಳಿ. ಅದಕ್ಕೆ ದಯವಿಟ್ಟು 10 ನಿಮಿಷ ಹೇಳ್ರಿ ಸರ್ ನನಗೆ. ನನ್ ಟೈಮ್ ಮಾಡಿ ಅದಕ್ಕೆ ಏನಾಗ್ತದೆ, ಯಾವಾಗ ಧನ್ವಂತರಿ ಅದಾರ ಸಗಣಿ ಗೋಮೂತ್ರದಿಂದ ಏನೇನ್ ಆಗ್ತದೆ ಅಂದ್ರೆ ಬಹಳ ಗೊಬ್ಬರ ತಯಾರು ಮಾಡ್ಬೋದು, ಕೀಟನಾಶಕ ತಯಾರು ಮಾಡ್ಬೋದು. ನಿಮ್ಗೆ ಗೊತ್ತಿರಲಿ ಇಂಡಿಯಾದಿಂದ ಇವತ್ತಿನ ಸಗಣಿ ಬೇರೆ ದೇಶಕ್ಕೆ ನಡೆದ. ಯಾಕಂದ್ರೆ ಮರುಭೂಮಿ ಒಳಗೆ ಅಲ್ಲಿ ಸಗಣಿ ಗೊಬ್ಬರ ಹಾಕಿ ಇಷ್ಟಂದ ಬೆಳಿಗತ್ತ. ನಮ್ಮ ದೇಶ ಕಸಾಯಕನಿ ಕಳ್ಸಿರ್ತೀವಿ. ಒಂದು ಉದಾಹರಣೆ ಹೇಳ್ತೀನಿ, ತುಪ್ಪದ ಉದಾಹರಣೆ. ಆಕಳ ಹಾಲು ಹಿಂದಕ್ಕೆ ಹಾಲು ಮಾರ್ತಿರ್ಲಿಲ್ಲ ನಮ್ಮ ದೇಶದಾಗ. ಹಾಲು ಯಾಕೆ ಮಾರ್ತಿರ್ಲಿಲ್ಲ ಅಂದ್ರೆ ಹಾಲಿನ ಬೆಣ್ಣೆ ತೆಗಿತಿರು, ಮೊಸರು ತೆಗಿತಿರು, ತುಪ್ಪ ಮಾಡ್ತಿರು. ಆ ತುಪ್ಪ ಬೆಣ್ಣೆ ಕಾಯಿಸಿ ತುಪ್ಪ ತೆಗಿತಿರು, ತುಪ್ಪ ಊಟ ಮಾಡ್ತಿದ್ರು.
ಇವತ್ತು ನೀವೆಲ್ಲರೂ ಕೃಷ್ಣನ ಪೂಜೆ ಮಾಡ್ತೀವಿ, ಕೃಷ್ಣ ಜನ್ಮಾಷ್ಟಮಿ ನಿಮ್ಮ ಹುಡುಗರಿಗೆ ಕೃಷ್ಣ ಡ್ರೆಸ್ ಹಾಕ್ತೀರಿ, ಕೃಷ್ಣನ್ ಡ್ರೆಸ್ ಹಾಕೊಂಡು ಸ್ಟೇಟಸ್ ಇಡ್ತೀವಿ, ನಮ್ಮ ಮಗ ಕೃಷ್ಣ ಆದಂಗ ಆಗ್ತಾನ ಅಂತೇಳಿ. ದಯವಿಟ್ಟು ಹಂಗ ಆಗಲ್ರಿ. ಯಾವಾಗ ಕೃಷ್ಣ ಏನು ತಿಂದಿನ ಅದು ತಾವು ತಿಂದಾಗ ಕೃಷ್ಣ ಆದಂಗ ಆಗ್ತೀವಿ. ಕೃಷ್ಣ ಏನ್ ತಿಂದಿನ್ರಪ್ಪ? ಬೆಣ್ಣೆ ತಿಂದಿನ, ಮತ್ತೆ ಬೆಣ್ಣೆ ತಿನ್ಬೇಕಲ್ಲ. ಆದ್ರೆ ನಮ್ ಪರಿಸ್ಥಿತಿ ಹೆಂಗಾಗ್ಯದ ನಮ್ಮ ಹಳ್ಳಿಯಾಗ ಅಂದ್ರ, ನಮ್ಮ ಮನ್ಯಾಗ ಹಿಡ್ಕೊಂಡು ಹೇಳ್ತೀನಿ, ಆಕಳ ಹಾಲು ಇಡ್ತೀವಿ, ಮಜ್ಜಿಗೆ ಮಾಡ್ತೀವಿ, ಬೆಣ್ಣೆ ಮಗನಿಗೆ ಕೊಡು ಅಂದ್ರೆ ನಮ್ಮ ಅವ್ವ ಅಂತ ಮಾರೋ ರೊಕ್ಕ ಬರ್ತದ ತುಪ್ಪ ಮಾಡ್ರ ಅಂತೇಳಿ. ಅಂದ್ರೆ ಮಕ್ಕಳಿಗೆ ಬೆಣ್ಣೆ ಕೊಡೋದು ಪರಿಸ್ಥಿತಿಯಾಗ ನಾವು ಬಂದೀವಿ. ದಯವಿಟ್ಟು ನೀವು ಯಾರು ಇಲ್ಲಿದ್ದೀರಿ, ನಿಮ್ಮ ಮನ್ಯಾಗ ಆಕಳ ಕಟ್ಟಿರಿ, ನೀವು ತುಪ್ಪ ಹಾಲು ಮಾರಕ್ ಹೋಗ್ಬೇಡ್ರಿ. ಸಿಟಿ ಮಂದಿಗೆ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ನೀವು ಕಾಪಾಡ್ಕೊಡ್ರಿ. ತುಪ್ಪ ಮಾರ್ಕೆಟ್ನಾಗ 5,000ರಿಂದ 2,00,000 ರೂಪಾಯಿ ಕೆಜಿ ತುಪ್ಪ ಮಾರೋರಿಗೆ ನೋಡಿ ನಾವು ವಿಚಾರ ಮಾಡ್ತೀರಿ. 1 ಕೆಜಿ ತುಪ್ಪ 2 ಲಕ್ಷದಾಗ ಮಾರೋರ, 5,000 ರೂಪಾಯಿ ಮಾರೋರ. ನಿಮ್ಮ ಮಕ್ಕಳಿಗೆ ಒಂದೊಂದು ತುಪ್ಪದ ಹನಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ರಿ, ನಮ್ಮ ಮಗಳಿಗೆ ಶ್ರೀಮಂತದ ಊಟ ಮಾಡ್ಸಕತ್ತೀನಿ ಅಂತೇಳಿ. ತುಪ್ಪ ಏನೇನು ಮಾಡ್ತಾವ, ತುಪ್ಪ ಹೊಕ್ಕದ ಹಿಂದಕ್ಕೆಲ್ಲ ನೀವು ಕಾಲ್ದೊಳಿ ತೆಗಿತೀರಿ, ನೆನಪದ? ಕಾಲ್ದೊಳಿ ತೆಗಿಬೇಕಾದ್ರೆ ಮೂಢನಂಬಿಕೆ ಅಂದ್ರು. ಇವತ್ತಿನ ದಿವಸ ಕಪ್ಪು ಥೆರಪಿ ಅಂತ ದೊಡ್ಡ ವಿಜ್ಞಾನ ಮಾಡಕತ್ತಾರ. ಆ ಕಪ್ಪು ಥೆರಪಿ ಒಳಗ ಆ ಕಾಲ್ದೊಳಿ ತೆಗೆಯೋದು ಒಂದು ವಿಜ್ಞಾನ ಅಂತ ಕಲ್ಸಕತ್ತಾರ ನಿಮಗೆ. ಅರೆ ಅದಕ್ಕೆ ಹೊಕ್ಕಳದಾಗ ತುಪ್ಪ ಹಾಕ್ತಾರ, ಮೂಗನ್ಯಾಗ ತುಪ್ಪ ಹಾಕ್ತಾರ. ಕಣ್ಣು ಬ್ಯಾನಿ, ಕಿವಿ ಬ್ಯಾನಿ ಯಾರೇ ಇದ್ರೆ ಮೂಗನ್ಯಾಗ ತುಪ್ಪ ಹಾಕೋರಿ, ಬಹಳ ಔಷಧ ಗುಣ ಅದ ಆಕಳ ತುಪ್ಪ. ಮತ್ತೆ ಆಕಳ ಅಂದ್ರೆ ಜವಾರಿ ಆಕಳ ಬಗ್ಗೆನೇ ಹೇಳಕತ್ತೀವಿ ನಾವು. ಸೊ ಅದಕ್ಕೆ ಆ ತುಪ್ಪದ ಬಗ್ಗೆ ಬಹಳ ಉಪಯೋಗ ಆಗ್ತದ. ಹಿಂದಕ್ಕೆ ನಮ್ಮಲ್ಲಿ ಮೀಸಲು ತುಪ್ಪ ಅಂತ ಕೊಡ್ತಿದ್ರು ಗುಡಿಗಳಿಗೆಲ್ಲ. ಎದಕ್ಕೆ ಕೊಡ್ತಿದ್ರು? ಆ ಗುಡಿ ಕೊಡ್ಬೇಕಾದ್ರೆ ಎದಕ್ಕೆ ಕೊಡ್ತಿದ್ರಪ್ಪ ಅಂತಂದ್ರೆ, ತುಪ್ಪದ ದೀಪ ಉರಿಸಿದಾಗ ಆ ವಾತಾವರಣ ಸ್ವಚ್ಛ ಆಗ್ತದ. ವಾತಾವರಣ ಸ್ವಚ್ಛ ಆದಾಗ ಹೆಚ್ಚಿಗೆ ಮಳಿ ಬರ್ತದ ಅಂಬೋದು. ಆದ್ರೆ ನಮ್ಗೆ ಮೀಸಲು ತುಪ್ಪ ಯಾಕೆ ಕೊಡ್ಬೇಕು? ದೇವರಿಗೆ ಯಾಕೆ ಕೊಡ್ಬೇಕು? ಮನೆ ಉಳ್ಳಕ್ಕಿರೋದು ಯಾಕೆ ಕೊಡ್ಬೇಕು? ಮೀಸಲು ತುಪ್ಪ ಯಾಕೆ ಕೊಡ್ತೀವಿ? ಊರಾಗ 300 ಆಕಳು ಇರ್ತಿದ್ದು. ನಮ್ಮ ಮನೆ ದೀಪ ಹಚ್ಚಂದ್ರೆ ತುಪ್ಪ ದೀಪ ಹಚ್ಚೋ ಶಕ್ತಿ ಇರ್ತಿರ್ಲಿಲ್ಲ. ಅದಕ್ಕೆ ದಿನ ಒಂದ್ ಕಡೆ ತುಪ್ಪ ಉರಿಲಿಕ್ಕೆ ದಿನ ಒಬ್ರೊಬ್ರು ತುಪ್ಪ, ಯಾಕೆ ಒಂದ್ ಆಕಳು ಇರ್ತದೆ ದಿನಕ್ಕೆ ಒಂದ್ ಮೀಸಲು ತುಪ್ಪ ಬರ್ತದ. ಇಂಥ ಪದ್ಧತಿಗಳು ನಮ್ಮಲ್ಲಿ ಬಹಳ ಇದ್ದು. ಅದಕ್ಕೆ ಇಂಥ ಧಾರ್ಮಿಕ ಕ್ಷೇತ್ರದ ಇಂಥ ಕೆಲಸ ಆಗ್ತಾವಲ್ಲ, ಇದರಲ್ಲಿ ಏನೇನು ಲಾಭ ಆಗ್ತಾವತ್ತಲ್ಲಕ್ಕ ಸಂಗೀತ ಕೇಳಿದ್ರಿ, ಪುರಾಣ ಕೇಳಿದ್ರಿ, ಇದರಲ್ಲಿ ಜಪನೀಸ್ ವಿಜ್ಞಾನಿಗಳು ಎಕ್ಸ್ಪ್ಲೇನ್ ಮಾಡ್ಯಾರ. ಏನಂತೇಳಿ, ಆಕಳಿಗೆ ಮ್ಯೂಸಿಕ್ ಕೇಳ್ಸ್ಯಾರ, ಅದ್ರೊಳಗೆ ಮ್ಯೂಸಿಕ್ನಾಗ ಇಂಥ ಸಂಗೀತನ ಕೇಳ್ಸ್ಯಾರ, ಪಾಪ್ ಮ್ಯೂಸಿಕ್ನ ಕೇಳ್ಸ್ಯಾರ, ನಾರ್ಮಲ್ ಮ್ಯೂಸಿಕ್ ಕೇಳೋದನ್ನ ಆಕಳ ಸಾಕ್ಯಾರ. ಯಾವ ಆಕಳಗಳಿಗೆ ನಮ್ಮ ಸಂಗೀತ ಶಾಸ್ತ್ರೀಯ ಸಂಗೀತ ಇವೇನವಲ್ಲ ಇವ್ರು ಕೇಳ್ರ, ಅದ್ರೊಳಗೆ ರಾಗ ಭೈರವ ಹಿಂಗೆಲ್ಲ ಬರ್ತಾವ್ರಿ. ನಾನು ಲಿಸ್ಟ್ ಮಾಡಿ ನಮಗೂ ಗೊತ್ತಿರಲಿಲ್ಲ, ಸ್ವಲ್ಪ ಕೇಳ್ಕೊಂಡಿನಿ. ಅದ್ರೊಳಗೆ ಅವೆಲ್ಲ ಭೈರವ ಕೇಳಿದಾಗ ಆಕಳ ಹಾಲು ಹೆಚ್ಚಿಗೆ ಆಗ್ಯಾವ, ಆಕಳ ಹಾಲು ಕೊಡೋದು ಹೆಚ್ಚಿಗೆ. ಅಂದ್ರೆ ಈ ಸಂಗೀತದಾಗ ಅಷ್ಟು ಶಕ್ತಿ ಅದ. ಸುಮ್ಮ ಮೊಬೈಲ್ ನೋಡ್ಕೊಂಡು ಕೂಡೋದಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಒಂದೊಂದು ಅದ. ಹೆಲ್ತ್ ಸೈನ್ಸ್ ಒಳಗೂ ಅದಕ್ಕೆ ಮ್ಯೂಸಿಕ್ ಥೆರಪಿ ಅಂತದ. ಸಂಗೀತ ಕೇಳಿ ಆರಾಮ್ ಮಾಡಂತ ಇನ್ಸ್ಟಿಟ್ಯೂಟ್ಸ್ ಹೊರಟು ಬರ್ತಾವ. ಅದಕ್ಕೆ ದಯವಿಟ್ಟು ಇಂಥ ಕ್ಷೇತ್ರ ಈ ಕನಿಗೆ ಹೇಳ್ಬೇಕಾದ್ರೆ ಇಂಥ ವಾತಾವರಣ ಹಬ್ಬ ವರ್ಷಕ್ಕೊಂದ್ಸಲ ಮಾಡೋದಲ್ಲ. ದಯವಿಟ್ಟು ಹಿಂದಕ್ಕೆ ನಮ್ಮಲ್ಲಿ ವಾರಕ್ಕೊಂದ್ಸಲ ನಡೀತಿದ್ದು ಭಜನೆ ನಡೀತಿದ್ದು. ಈಗ ಎಲ್ಲ ಊರಾಗ ಭಜನೆ ಬಂದಾಗ್ಯಾವ. ಅಲ್ಲೊಂದು ಇಲ್ಲೊಂದು ಕೇಳಿದಾಗ ಗುಲ್ಬರ್ದಾಗ ಬದಲ ಮುಖ್ಯ ಮಾಡಿದಾಗ ನಡೀತಾವ ಸೋಮವಾರಕ್ಕೊಂದ್ಸಲ. ಹಂಗೆ ನಿಮ್ಮ ಮಟ್ಟದಾಗೂ ದಯವಿಟ್ಟು ಇವತ್ತಿನ ದಿವಸ ಏನಾದ್ರು ನಿಮ್ಗೆ ಆಸಕ್ತಿ ಇತ್ತು ಅಂದ್ರೆ ಮುಂದಿನ ವಾರ ಏನದಲ್ಲಿ ಭಜನೆ ಆಗಲಿ. ಭಜನೆ ಮಹತ್ವ ಹೇಳ್ಬೇಕಾದ್ರೆ ಡಬ್ಬಾವಾಲ ಒಂದು ಇನ್ಸಿಡೆಂಟ್ ಉದಾಹರಣೆ ತಗೋತೀನಿ. ಯಾಕಂದ್ರೆ ಇದು ಕೃಷಿ ಸಂಬಂಧದಲ್ಲಿ. ಯಾಕಂದ್ರೆ ಕೃಷಿಗೆ ಬೆಳೆಗಳಿಗೆ ಮಾತಾಡಿಸಿ ಇಳುವರಿ ಹೆಚ್ಚಿಗೆ ಮಾಡ್ಬೇಕಂದ್ರೆ ವಿಜ್ಞಾನಿಗಳು ಪ್ರೂವ್ ಮಾಡಿರ್ತಾರೆ. ಅಮೆರಿಕ ಒಳಗೆ ಒಂದು ಹುಳುಗ್ ಮಾತಾಡ್ತಾರ ಅವರು, ಹುಳ ನನ್ನ ಬೆಳೆಗೆ ಬರಬೇಡಪ್ಪ, ನೀನು ಹುಳುಗಳಿಗೆ ಇಷ್ಟು ಗಿಡ ಕೊಡ್ತೀನಿ ನಿನಗ ತಂದಾಗ ಮರಗಿಸಿ ಎಲ್ಲ ಹುಳುಗಳು ಆ ಗಿಡಕ್ಕೆ ಹೋಗ್ತಾವ, ಉಳಿದ ಗಿಡಗಳೆಲ್ಲ ರಕ್ಷಣೆ ಆಗ್ತದ. ಆದ್ರೆ ಅದಕ್ಕೆ ನಮ್ಮ ಮೂಢನಂಬಿಕೆ ಅಂದ್ರು, ಅದಕ್ಕೆ ವಿಜ್ಞಾನ ಅಲ್ಲ ಅಂದ್ರು. ಆದ್ರೆ ಅವ್ರು ನಮ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಆಕಳ ತುಪ್ಪ ಒಳಗೆ ಆ ಸಗಣಿ ಒಳಗೆ ತುಪ್ಪ ಹಚ್ಚಿ ದೀಪ ಹಚ್ಚಿಸಿಂದ ಅದು ಆಕ್ಸಿಜನ್ ಹೆಚ್ಚಿಗೆ ಆಗ್ತದೆ ಅವ್ರು ಪ್ರೂವ್ ಮಾಡಿರ್ತಾರ. ನಾವು ಮತ್ತೆ ಅವ್ರಲ್ಲಿ ಕಲಿಬೇಕಾಗತ್ತೆ. ಕಡೆಗೆ 2-3 ಸಕ್ಸಸ್ ಸ್ಟೋರೀಸ್ ಹೇಳಿ ನಾವು ಮುಗಿಸ್ತೇನ್ರಿ. ಏನ್ ಸಕ್ಸಸ್ ಸ್ಟೋರೀಸ್ ಅಂತಂದ್ರೆ, ಒಂದೇದು ಡಬ್ಬಾ ಹೊಲದ ಭಜನೆ ಮಾಡ್ತಾರ. ಡಬ್ಬಾ ಹೊಲದ ಗೊತ್ತಿರ್ಬೇಕು ನೀವು, ಬಾಂಬೆ ಒಳಗೆ ಊಟ ಡಬ್ಬಿ ಮುಟ್ಟಿಸ್ತಾರ ಅವ್ರು. ಅವು ಮುಟ್ಟಿಸ್ಬೇಕಾದ್ರೆ ಏನಾಗ್ತದಂದ್ರೆ, ಮುಂಜಾನೆ ಡಬ್ಬಿ ಒಯ್ದು ಮುಟ್ಟಿಸ್ತಾರ, ಸಂಜೆ ಖಾಲಿ ಡಬ್ಬಿ ಹೊಳ ತರ್ತಾರ ಮನೆಗೆ. ಇದು ಇಡೀ ಜಗತ್ತಿನಾಗ ಇವ್ರಂಗೆ ಯಾರು ಕಾಪಿ ಮಾಡೋಕ್ಕಾಗಿಲ್ಲ. ದೊಡ್ಡ MBA ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ಸ್ಟಡಿ ಮಾಡ್ತಾರ. ಯಾರಿಗೆ ಕಾಪಿ ಮಾಡೋದಾಗಲ್ಲ ಅವ್ರ ಕಡೆ. ಅವ್ರು ಎಲ್ಲರೂ ಡಬ್ಬ ಇರೋದು 8ನೇ 9ನೇ 10ನೇ ಪಾಸ್ ಫೇಲ್ ಆದವ್ರು. ಅವ್ರಿಗೆ ಗುಲ್ಬರ್ಗ SB ಕಾಲೇಜಿಗೆ ಕರೆದಾಗ ಅವ್ರು ಯಾರೋ ಕೇಳಿದ್ರು, ನಿಮ್ ಸಕ್ಸಸ್ ಮಂತ್ರ ಏನಿದ್ರಿಂದ ಇಷ್ಟು 5,000 ಮಂದಿರ ಹೊಟ್ಟೆ ತಪ್ಪಾಗಿಲ್ಲ. 2 ಲಕ್ಷ 3 ಲಕ್ಷ ಮನುಷ್ಯ ಡೆಬ್ಬಿದಾಗ ಒಂದೊಂದು ಮಿಸ್ಟೇಕ್ ಆಗಲ್ಲತ್ತ. ಆ ಡೆಬ್ಬಿದಾಗ ಬಂಗಾರ ಇಟ್ಟು ಮನೆಗೆ ಕಳ್ಸಿರತ್ತ, ಬಂಗಾರ ಸೀದಾ ಮನೆಗೆ ಬಂದಿರೋ ನಡಬಾರ್ಕ್ ಯಾರು ಕದ್ದಿರ್ಲಿಲ್ಲ. ಇದು ಹೆಂಗಾಯ್ತು ಅಂತಂದಾಗ ಅವ್ರು ಹೇಳ್ತಾರ, ನಾವು ವಾರ ಸ್ಟೇಷನ್ದಾಗ ಭಜನೆ ಮಾಡ್ತೇವ್ರಿ, ಆ ಬಂದಂತ ಒಂದು ಡಬ್ಬಿ ಉಪ್ಪಿಟ್ಟು ಮಾಡ್ತೇವೆ, ಉಪ್ಪಿಟ್ಟು ಹಂಚ್ತೇವೆ ಅಂತೇಳಿ. ಇದು ಭಜನೆ ತಾಕತ್ತದ ರೀ ಅಂತೇಳಿ. ಅದಕ್ಕೆ ದಯವಿಟ್ಟು ವಾರ ಇದು ಭಜನೆ ಆಗಲಿ. ಎರಡನೇದು ಏನದಪ್ಪ ಅಂತಂದ್ರೆ, ಅನೇಕ ಉದಾಹರಣೆ. ಒಂದು ಪಿಂಪ್ಲಾಂತಿರ ಊರದ ರೀ, ಆ ಊರಾಗ ಒಬ್ಬ ಪಂಚಾಯತ್ ಮೆಂಬರ್ದು ಮಗಳು ಸಾಯ್ತಾಳ. ಇದು ಉಸಿರಾಡ ಗಾಳಿ ಕಡಿಮೆ ಆಗಿ ಆಕ್ಸಿಜನ್ ಸಿಗಲ್ದಕ್ಕೆ ಮಗಳು ಸಾಯ್ತಾಳ. ಅವತ್ತಿನ ದಿವಸ ಅವ ವಿಚಾರ ಮಾಡ್ತಾನ, ನಮ್ಮ ಊರಾಗ ಮುಂದೆ ಎಂದೂ ಉಸಿರಾಡ ಗಾಳಿ ಇರಲ್ದೆ ಜನ ಸಾಯ್ಬಾರ್ದು ಅಂತೇಳಿ. ಅವತ್ತಿನ ದಿವಸ ಅವ್ರು ಡಿಸೈಡ್ ಮಾಡ್ತಾರೆ ಏನಂತೇಳಿ, ಆ ಊರಾಗ ಒಬ್ಬ ಕೂಸು ಹುಟ್ಟಿದಾಗ 111 ಗಿಡ ಹಚ್ಬೇಕಂತೇಳಿ. ಇವತ್ತಿನ ದಿವಸ ಊರು ತುಂಬಾ ಗಿಡಗಳು ಅದಾವ. ಆ ಊರು ತುಂಬಾ ಗಿಡಗಳದಾವ. ಇವತ್ತು ಆಕ್ಸಿಜನ್ ಹೆಚ್ಚಿಗೆ ಅದ, ಮಂಗ್ಯಗಳು ಹಕ್ಕಿಗಳು ಎಲ್ಲ ಅದಾವ, ಸಮೃದ್ಧವಾಗಿ ಬೆಳೆದವ. ಒಬ್ಬ ಪಂಚಾಯತ್ ಮೆಂಬರ್ ಆ ಊರು ಬದಲಿ ಮಾಡ್ಬೋದಾಗಿತ್ತಂದ್ರ ನೀವೆಲ್ಲರೂ ಕೂತರು ಡಿಸೈಡ್ ಮಾಡ್ರಿ ಊರಿಗೆ ಏನ್ ಮಾಡ್ಬೋದು ಎಂಬ ವಿಚಾರ ಮಾಡಿ.
ಒಂದ್ ಕಡೆ ಇನ್ನ ಒಂದು ಬೇಲತ್ತ ನೂರದ ಮಹಾರಾಷ್ಟ್ರದೊಳಗ ಒಂದ್ ಹೆಣ್ಮಗಳು ಡಿಸೈಡ್ ಮಾಡ್ತಾಳ, ಆ ಹೆಣ್ಮಗಳು ಇವತ್ತು ಊರಾಗ 90,000 ಗಿಡ ಹಚ್ತಾಳ. ನನ್ನ ಅನ್ಸ್ಮಟ್ಟಿಗೆ ಮಾರನೇ ಇಬ್ಬರ್ಗ ಪೂರ ತಗೊಂಡ್ರೆ 90,000 ಗಿಡ ಅದಾವ ಇದು. ಅದಕ್ಕೆ 90,000 ನಾವ್ ಎದ್ ಕಡೆಗಿದ್ದು ಮಂಗ್ಯ ಬರ್ತಾವ್ರಿ, ನೀವು ಗಿಡ ಹಚ್ಚಿ ಮಂಗ್ಯ ಬರ್ತಾವ ಅಂತೇಳಿ. ಮಂಗ್ಯಾಗ ಅದರದೇ ಆದಂತ ರೋಲ್ ಅದ ರೀ ಪರಿಸರದಾಗ, ಅದರದೇ ಆದಂತ ಒಂದು ಕರ್ತವ್ಯ ಅದ, ಅದು ಇದ್ದೇ ಇರ್ತಾವ. ನೀವು ಗಿಡ ಹಚ್ಕೋತವ್ರಿ. ಗಿಡ ಯಾಕೆ ಹಚ್ಬೇಕು ಅಂತ ಹೇಳಿ ಬಿಲ್ಪತ್ರಿ ಅದ ರೀ, 2 ಬಿಲ್ಪತ್ರಿ ಗಿಡ ತಂದಿದಾರಪ್ಪ ದಯವಿಟ್ಟು ಆಗ್ಲಿ 5 ದೊಡ್ಡ ಕಾಯಿ ಅದಾವ್ರಿ. ಇಷ್ಟು ಕಾಯಿ ಬಿಲ್ಪತ್ರಿ ಯಾರೇ ಬ್ಯಾಸಿಗೆ ತಿಂದ್ರೆ ವಯಸ್ಸಾದ್ರು ತಿಂದಿರ್ತಾರ. ನಮ್ಮ ಹುಡುಗರಿಗೆ ಯಾಕೆ ಕಲಿಸಿಲ್ಲ ನಂಗೆ ಭಾಳ ನೋವದ. ಯಾಕಂದ್ರೆ ನಮ್ಮಪ್ಪ ನನಗೆ ಹೇಳಿಲ್ಲ, ನಾನು ಇವತ್ತು ಕಲ್ಕೋತ ಹೋಗಿನಿ. ಬಿಲ್ಪತ್ರಿ ಬ್ಯಾಸಿಗೆಗೆ ಬರ್ತಾವ, ಯಾಕಂದ್ರೆ ಬ್ಯಾಸಿಗೆಗೆ ಬಿಸಿಲು ಹೆಚ್ಚಿಗೆ ಆಗಿರ್ತದ, ಅದು ಬಾಡಿ ತಣ್ಣಗೆ ಮಾಡೋದಿರ್ತದ. ಆ ಬಿಲ್ಪತ್ರಿ ಒಳಗೆ ಆ ಶಕ್ತಿ ಅದ, ಆ ಬಿಲ್ಪತ್ರಿ ಹಣ್ಣು ನಾವು ತಿನ್ಬೇಕು ಅಂತೇಳಿ. ಅದಕ್ಕೆ ಆ ಬಿಲ್ಪತ್ರಿ ಹಣ್ಣು ನಿಮ್ಮಲ್ಲಿ ಇದ್ದಾಗ ತಿನ್ರಿ. ಇವತ್ತು ಬಾಂಬೆ ಒಳಗ, ಬೆಂಗಳೂರು ಒಳಗ, ಡೆಲ್ಲಿ ಒಳಗ 50 ರೂಪಾಯಿ ಗ್ಲಾಸ್, 100 ರೂಪಾಯಿ ಗ್ಲಾಸ್ ಬಿಲ್ಪತ್ರಿ ಜ್ಯೂಸ್ ಮಾಡಿರ್ತಾರ. ಅದಕ್ಕೆ ನಾ ಕಡೆಗೆ ಹೇಳ್ಬೇಕಂದ್ರೆ ಇವು 2-3 ಸಕ್ಸಸ್ ಸ್ಟೋರೀಸ್ ಅದಾವ. ಹಂಗ ಈ ಊರಾಗ ಹೆಂಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಯಾರಾಗ್ಲಿಕ್ಕೆ ಅಂತ ಹೇಳ್ತೀರಿ, ಹಂಗ ಊರಾಗ ಮುಂದಿನ ವರ್ಷ ಗುಲ್ಬರ್ಗಾದಿಂದ ಸೇವೆ ಬರೋದಲ್ಲ, ಇನ್ನು ಕುತ್ತೋರು ಎಲ್ಲರೂ ರೊಕ್ಕ ಕೊಡಂಗ ಆಗ್ಬೇಕು ಸೇವೆಗೆ. ಆ ಸೇವೆ ಯಾವಾಗ ಬರ್ತಂದ್ರೆ ನಿಮ್ಮ ಮನ್ಯಾಗ ಒಂದೊಂದು ಆಕಳು ಬರಬೇಕು, ನಿಮ್ಮ ಹೊಲದಾಗ ಒಂದು 10 ಗಿಡಗಳು ಇರ್ಬೇಕು. ಆ ಸೇವೆ ಆಗ್ಲಿ, ಗಿಡಗಳು ಆಗ್ಲಿ ನಿಮ್ಮ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆಗೆ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.